ಹಾಸನದಲ್ಲಿ ಮಸೀದಿಯ ಲೆಕ್ಕ ಕೇಳಿದ್ದಕ್ಕೆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಲಾಗಿದೆ. ಮಸೀದಿ ಅಧ್ಯಕ್ಷ ಲತೀಫ್ ಹಾಗೂ ಬೆಂಬಲಿಗರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದು. 73 ವರ್ಷದ ಅಹಮದ್ ಕುನಿ ಎಂಬುವರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಗಂಭೀರವಾದಂಥ ಆರೋಪ. ಮಸೀದಿ ಖರ್ಚಿಗಾಗಿ ಪ್ರತಿ ವರ್ಷ ಹಣವನ್ನು ನೀಡ್ತಾ ಇದ್ದ ಅಹಮದ್ ಕುನಿ ಕುಟುಂಬ ಈ ಬಾರಿ ಜಾಮಿ ಮಸೀದಿಗೆ 10,000 ಹಣ ಪಾವತಿಸಿತ್ತು ಈ ಕುಟುಂಬ. ನಂತರ ಮಸೀದಿ ಅಧ್ಯಕ್ಷರ ಲೆಕ್ಕ ಕೇಳಿದ ಅಹಮದ್ ಕುನಿ ಕುಟುಂಬ ಇದಕ್ಕೆ ಮಸೀದಿ ಒಳಗೆ ಮನ ಬಂದಂತೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಗಾಯಾಳು ಅಹಮದ್ ಕುನಿ ಆಸ್ಪತ್ರೆಗೆ ದಾಖಲಾಗಲಾಗಿದೆ. ಹಾಸನ ನಗರ ಠಾಣೆಯಲ್ಲಿ ಮಸೀದಿ ಅಧ್ಯಕ್ಷ ಲತೀಫ್ ಹಾಗೇನೆ 3 ವಿರುದ್ಧ ದೂರು ನೀಡಲಾಗಿದೆ. ಲತೀಫ್ ಮನೆ ಮುಂದೆ ನೋಟಿಸ್ ಅನ್ನು ಅಂಟಿಸಿ ಠಾಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಮಸೀದಿ ಲೆಕ್ಕ ಕೇಳಿದ್ದೆ ತಪ್ಪಾಯ್ತಾ ಅಂತ ಅಹಮದ್ ಕುನಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನೋಡಿ, ಈ ಅಹಮದ್ ಕುನಿ ಕುಟುಂಬಸ್ಥರು ಪ್ರತಿ ವರ್ಷನೂ ಕೂಡ ಮಸೀದಿಗೆ ಇಂತಿಷ್ಟು ಹಣ ಅಂತ ಕೊಡ್ತಿದ್ರಂತೆ. ಆ ಹಣ ಕೊಡ್ತಿದ್ದಾರೆ ಅಂದರೆ ಸಹಜವಾಗಿ ಕೇಳ್ತಾರೆ, ಏನು ಮಾಡ್ತೀರಾ ದುಡ್ಡು, ಈ ದುಡ್ಡನ್ನೆಲ್ಲ ಏನು ಮಾಡ್ತೀರಾ, ಹೆಂಗೆ ಖರ್ಚು ಮಾಡ್ತೀರಾ, ಎಷ್ಟು ಖರ್ಚಾಗಿದೆ ಅಂತ. ಇವರಿಗೆ ಆ ಖರ್ಚಿನ ಬಗ್ಗೆ ಡೀಟೇಲ್ ಕೊಡೋದಕ್ಕಾಗುತ್ತೆ ಅಂತ ಅಂದರೆ ಹಣ ದಾನ ಮಾಡೋರ ಹತ್ರ ಹಣ ಇಸ್ಕೊಳ್ಬೇಕು. ಆದರೆ ಲೆಕ್ಕನೂ ಕೇಳಂಗಿಲ್ಲ, ಹಣನೂ ಕೊಡಬೇಕು ಅನ್ನೋ ಯಾವ ಲೆಕ್ಕ. ನೋಡಿ ಪಾಪ ಹೆಂಗೆ ಹಲ್ಲೆ ಮಾಡಿದ್ದಾರೆ ಅಂತ. ವಯಸ್ಸಾಗಿದೆ, ಆ ವಯಸ್ಸಿಗಾದ್ರೂ ಒಂದು ರೆಸ್ಪೆಕ್ಟ್ ಅನ್ನೋದು ಮಾಡಬೇಕಾಗಿತ್ತು ಅಲ್ಲ. ಸೊ ಇದೀಗ ಮಸೀದಿ ಅಧ್ಯಕ್ಷ ಲತೀಫ್ ಹಾಗೂ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅಂತ ಅವರ ವಿರುದ್ಧ ಕಂಪ್ಲೇಂಟನ್ನು ಕೊಡಲಾಗಿತ್ತು. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಎಲ್ಲ ಒಳಗಡೆ ಇಟ್ಟು ಕೆಡಿಗೆ ಹೊಡೆದಿರೋದು ಸರ್ ಅವರು. ಎದೆಗೆಲ್ಲ ಏಟಾಗಿದೆ, ಈಗೆಲ್ಲ ಏಟಾಗಿದೆ. ಒಬ್ಬರು 7 ಜನ ಅಟೆಂಡ್ ಮಾಡಿದ್ರು ಸರ್. 7 ಜನ ಅವರು 7 ಜನ ಇದೆ ಸರ್. ಸರ್ ಭಾಳ ದೊಡ್ಡ ರೌಡಿಗಳು ಸರ್ ಅವರು. ಸುಮ್ಮನೆ ಮಸೀದಿಲಿ ಪ್ರೇಯರ್ ಮಾಡಿ ನಾನು ಹೊರಗಡೆ ಬರ್ತಾ ಇದ್ದೆ. ಹೊರಗಡೆ ಬರ್ಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ರಾಡು ದೊಣ್ಣೆ ಅದರಲ್ಲಿ ಅವ್ರು ಹೊಡೆದಿದ್ದೆ. ಸುಮ್ಮನೆ ಅಂದರೆ ಅವ್ರು ಮಸೀದಿ ಪ್ರೆಸಿಡೆಂಟರು 15 ವರ್ಷ ಆಯಿತು ಅಧ್ಯಕ್ಷರಾಗಿ. ಇವತ್ತವರೆಗೂ ಏನೂ ಒಂದು ಲೆಕ್ಕ ಇಲ್ಲ, ಪತ್ರ ಇಲ್ಲ, ಯಾರನ್ನು ಕ್ಯಾರ್ ಮಾಡಲ್ಲ, ಹೊಡೆಯೋದು ಎಲ್ಲರಿಗೂ ಹೊಡೆಯೋದೆ, ಎಲ್ಲರಿಗೂ ಹೊಡೆಯೋದೆ, ಎಲ್ಲ ಎದುರಿಗೆ ಒಬ್ರು ಕೇಳಾಗಿಲ್ಲ. ಯಾರು ಕೇಳಿದ್ರು ಏನು ಮಾಡೋದು ಅಂತ ಕೇಳಲಿಕ್ಕಾಗಲ್ಲ ಅಂತ ಹೇಳಿದ್ರು. ಮೊನ್ನೆ ಏನಾಯಿತು, ಕಲೆಕ್ಷನಿಗೆ ಬಂದರು ಸರ್ ಮನೆಗೆ. ಕಲೆಕ್ಷನಿಗೆ ಬಂದಾಗ ನಾನೇನು ಹೇಳಿದೆ, ನನಗೆ ಮಸೀದಿ ಕಲೆಕ್ಷನ್ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಯಾವುದೊಂದು ಲೆಕ್ಕಪತ್ರ ಇಲ್ಲ, ಅದರಿಂದ ನಾನು ಕಲೆಕ್ಷನ್ ಮತ್ತು ಕೊಟ್ಟು ಕಳಿಸ್ತೇನೆ ಸರ್. ಯಾರು ಹೊಡೆದಿದ್ದಾರೆ ನಿಮ್ಗೆ? ಅದೇ ಲತೀಫನ್ ಮಗ ಅವರೇ, ಅವ್ರ ಮಕ್ಕಳು, ಇನ್ನೊಬ್ಬ ತಮ್ಮ ಹಮೀದ್ ಅಂತ ಒಬ್ಬ ಇದ್ದಾನೆ. ಏನಾಗಿರೋದು ಅವರು? ಪ್ರೆಸಿಡೆಂಟ್, ಮಸೀದಿ ಪ್ರೆಸಿಡೆಂಟ್. ನಾನು ಜನ ಕಲೆಕ್ಷನಿಗೆ ಅಂತ ಬರ್ತಾರೆ. ನಾವು 10,000 ರೂಪಾಯಿ, ನಮ್ಮ ತಂದೆಯವರು 10,000 ರೂಪಾಯಿ ಚಂದ ಕೊಡ್ತಾರೆ. ಪ್ರೆಸಿಡೆಂಟ್ರಾದಂಥ ಜುಮ್ಮಾ ಮಸೀದಿ ಲತೀಫ್ ಅವರು ಏನು ಮಾಡ್ತಾರೆ, ನನ್ನ ಹತ್ರ ಬಂದ್ಬಿಟ್ಟು ನಿಮ್ಮ ಅಪ್ಪಂದು ಜಾಸ್ತಿ ಆಯಿತು, ಲೆಕ್ಕ ಎಲ್ಲ ಕೇಳ್ತಾ ಇದ್ದಾರಂತೆ ಮಸೀದು, ಇದೆಲ್ಲ ಬ್ಯಾಡ್ದಿದ್ದ ವಿಚಾರ ಅವರಿಗೆ, ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ ಅಂತೇಳಿ ಧಮಕಿ ಹಾಕ್ತಾರೆ ಸರ್. ಧಮಕಿ ಹಾಕ್ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬರ್ತಾರೆ 31ನೇ ತಾರೀಕು ಮಾರ್ಚಲ್ಲಿ. ಅದಾದ ನಂತರ ಅವರ ಮಗ ಶುಯೇಬ್ ಅನ್ನೋನು ನನಗೆ ಫೋನ್ ಮಾಡಿ, ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕೊಲೆ ಬೆದರಿಕೆ ಆಗ್ತಾನೆ. ಅದಾದ ನಂತರ ಇದೇ ಥರ ತಂಡ ಆಗಿ ಲಾಸ್ಟಿಗೆ ಶುಕ್ರವಾರ ದಿವಸ, ಅಂದರೆ ಇದೇ ಶುಕ್ರವಾರ ನಮ್ಮ ಮೇಲೆ ಬಂದ್ಬಿಟ್ಟು ಏಕಾಏಕಿ ತಂದೆ ಮಕ್ಕಳು ಎಲ್ಲ ಸೇರಿ ನಮ್ಮ ತಂದೆ ಮೇಲೆ ಬಂದು ರಾಡ್ನಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ. ತಂದೆಯವರು ಈಗ ಚಿಕಿತ್ಸೆ ಹಾಸ್ಪಿಟ್ಲಲ್ಲೇ ಇದ್ದಾರೆ. ಮತ್ತು ಈಗ ಯಾವ ವಿಚಾರಕ್ಕೆ ರಾಡ್ನ ಹಲ್ಲೆ ಮಾಡಿದೆ? ಯಾವ ವಿಚಾರಕ್ಕೆ? ಇದೇ ವಿಚಾರದಲ್ಲಿ ನೀವು ಲೆಕ್ಕ ಕೇಳೋಕ್ಕೆ ನೀವು ಯಾರು? ಈ ಜಮಾತಲ್ಲಿ 15 ವರ್ಷದಿಂದ ನೀವು ಲೆಕ್ಕ ಕೇಳಕ್ಕೆ ಯಾರು? ನಮ್ಮನ್ನು ಯಾರು ಕೇಳಲ್ಲ, ನೀವು ಕೇಳಕ್ಕೆ ಯಾರು? ನೀವು ಹೊರಗಡೆಯಿಂದ ಬಂದಿದ್ದೀರಾ, ನಾವು ಬಂದು ಹಾಸನಕ್ಕೆ ಬಂದು 25 ವರ್ಷ ಆಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೆಕ್ಕ ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ, ವಯಸ್ಸಾಗಿದೆ, ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಗೊತ್ತಿಲ್ಲದೇನೆ ಹಲ್ಲೆ ಮಾಡಿದ್ದಾರೆ ಅಂತ, ಇದಕ್ಕೆ ಕಂಪ್ಲೇಂಟ್ ಕೂಡ ಆಗಿರೋದ್ರಿಂದ ಸೊ ತನಿಖೆ ಏನಾದರೂ ನಡೀತಿದೆಯಾ? ಈ ವಿಚಾರಣೆಗೆ ಹಾಜರಾಗೋದು ಈ ಥರದ್ದು ಏನಾದರೂ ನಡೀತಿದೆಯಾ ಹೇಗೆ ಅಂತ? ಓಕೆ, ಸಂಪರ್ಕ ಕಡಿತ ಆಗಿದೆ.
ಎಲ್ಲ ಒಳಗಡೆ ಇಟ್ಟು ಕೆಡಿಗೆ ಹೊಡೆದಿರೋದು ಸರ್ ಅವರು. ಮತ್ತೆ ಇಲ್ಲಿ ಹೊಡೆದಾರೆ ಸರ್ ಎದೆಗೆಲ್ಲ ಏಟಾಗಿದೆ, ಇಲ್ಲೆಲ್ಲ ಏಟಾಗಿದೆ. ಒಬ್ಬರು 7 ಜನ ಅಟ್ಯಾಕ್ ಮಾಡಿದ್ದಾರೆ ಸರ್. 7 ಜನ ಅವರು 7 ಜನ ಇದೆ ಸರ್. ಸರ್ ಭಾಳ ದೊಡ್ಡ ರೌಡಿಗಳು ಸರ್ ಅವರು.